ಶ್ರುತಿಗಾಗಮಿಸಿದ ಋತುರಾಜ ಶ್ರುತಿಗಾಗಮಿಸಿದ ಋತುರಾಜ ಭ್ರಮರಗಳಿಗೆ ಯತಿಯ ಮೋದ ಭ್ರಮರಗಳಿಗೆ ಯತಿಯ ಮೋದ ಶ್ರುತಿಗಾಗಮಿಸಿದ ಋತುರಾಜ ಸ್ವರ ಸಂಗೀತದವಾಣೆ ಪ್ರಾಣೇಶ್ವರ ರಾಣಿ ಸ್ವರ ಸಂಗೀತದವಾಣೆ ತಣಿಸೆ ಚಿನ್ಮಯ ಗುಂಡವೇಣೆ ಓ ರಾಣಿ ಒಲಿದು ಬಂದ ಶುಭಯೋಗದ ಬಾರನ ಬಾಳಿನ ಭಾಗ್ಯದ ನಿಧಿಯೇ ಒಲಿದು ಬಂದ ಶುಭಯೋಗದ ಸಿರಿಯೇ ನಯನ ಕಂಗೊಳಿಸುವ ನವಿಲಹುಗರಿಯೇ ರಾಗದಿ ನಲಿಯುತ್ತವ ತಾಳದಿ ಸ್ವರಗೀತೆ ಹಾಡುತ್ತ ನಲಿಯುತ್ತ ಬಾ ಕುಣಿಯುತ್ತ ನಿಲಿತ ಜಗವನ್ನೆರಿಸಿ ಹಾಡುವ ಬಾ ರಾಣಿ ಮನ ತಣಿಸೆ ಚಿನ್ಮಯ ಗುಣವೇಣಿ ರಾಣಿ. ಶಶಿ ಶಿಶಿರೇಖಾ, ನಿಮ್ಮ ತಂದೆ ಬಲರಾಮ ದೇವನ ಅಪೇಕ್ಷೆಯಂತೆ ನಿನ್ನನ್ನು ದೊಡ್ಡಪ್ಪ ದುರ್ಯೋಧನ ಮಗ ಲಕ್ಷಣ ಕುಮಾರನಿಗೆ ಕೊಟ್ಟು ವಿವಾಹ ಮಾಡಬೇಕೆಂದು ನಿಶ್ಚಯವಾಗಿತ್ತಲ್ಲವೇ? ಹೌದಲ್ಲವೇ?
ಅದಕ್ಕೆ ನೀ ಸಮ್ಮತಿಸಿ ಏನು? ಪ್ರಾಣೇಶ್ವರ, ಹಾಗೆ ನಾನು ಆತನನ್ನು ವರಿಸಲು ಸಮ್ಮತಿಸಿ ಬಿಟ್ಟಿದ್ದರೆ ಈ ಶಶಿರೇಖೆಯು ಈ ಅಭಿಮನ್ಯುವಿನ ಅರ್ಧಾಂಗಿ ಆಗುತ್ತಿದ್ದಳೆ. ಹೇಳು ಪ್ರಿಯ. ನನ್ನ ಪ್ರಶ್ನೆ ಅದಲ್ಲ ಶಿಶಿರೇಖಾ. ನಿನ್ನನ್ನು ಆತನಿಗೆ ಕೊಡುವುದಾಗಿ ಎಲ್ಲ ಏರ್ಪಾಡುಗಳು ನಡೆದಿದ್ದರೂ ಸಹ ಅದಕ್ಕೆ ಹಿರಿಯರ ಅನುಮತಿಯೊಂದೇ ಸಾಲದು. ವಯಸ್ಸಿಗೆ ಬಂದ ವಧುವರ ಒಪ್ಪಿಗೆ ಅವಶ್ಯಕತೆವಲ್ಲವೇ? ಹೌದಲ್ಲವೇ? ಯಾವ ಹಿರಿಯರ ಒಪ್ಪಿಗೆಯೂ ಹೇಗೆ ಇರಲಿ. ಸದ್ಯ ಕೌರವರ ಸಂಬಂಧದಿಂದ ನಮ್ಮನ್ನು ಪಾರು ಮಾಡಿ ಪಾಂಡವರ ಸೊಸೆಯಾನಿಗಿನಿಸಿ ಪಣ ತೊಟ್ಟ ನಮ್ಮ ಚಿಕ್ಕಪ್ಪ ಶ್ರೀಕೃಷ್ಣ ಹಾಗೂ ರುಕ್ಮಿಣಿ ದೇವಿಯ ಸಹಾಯವೇ ತಾನೆ ಸ್ವಾಮಿ ನಮಗೆ ಶ್ರೀರಕ್ಷೆ. ಎಂತಹ ಚಾತುರ್ಯದ ಮಾತು! ಹಬ್ಬಬ್ಬ.